ವೀಕ್ಷಕರೇ, ಬೀಟ್ರೂಟ್ ಇದು ನೋಡೋದಕ್ಕೆ ಒಂದು ಸರ್ವೇ ಸಾಧಾರಣ ತರಕಾರಿಯಂತೆ ಕಂಡ್ರೂ ಕೂಡ ಇದರಿಂದ ದೇಹದ ಆರೋಗ್ಯಕ್ಕೆ ಸಾಕಷ್ಟು ರೀತಿಯಲ್ಲಿ ಪ್ರಯೋಜನಗಳಿದ್ದಾವೆ. ಇದನ್ನು ನಾವು ಸರಿಯಾದ ವಿಧಾನದ ಮೂಲಕ ಸರಿಯಾದ ಪ್ರಮಾಣದಲ್ಲಿ ಸೇವಿಸಿದ್ರೆ ಇದು ನಮ್ಮ ರಕ್ತವನ್ನು ಶುದ್ಧೀಕರಿಸಿ ಹೃದಯದ ಆರೋಗ್ಯವನ್ನ ದೀರ್ಘಕಾಲದವರೆಗೂ ಚೆನ್ನಾಗಿಡುತ್ತೆ. ಇದ್ರ ಜೊತೆ ಇದು ನಿಮ್ಮ ಶಕ್ತಿ, ಸ್ಟಾಮಿನಾ ಹಾಗೂ ಮಾನಸಿಕ ಚುರುಕುತನವನ್ನು ಕೂಡ ಹೆಚ್ಚಿಸುತ್ತೆ. ಆದ್ರೆ ವೀಕ್ಷಕರೇ, ಇನ್ನೊಂದು ವಿಷಯ ನಿಮ್ಗೆ ಜ್ಞಾಪಕ ಇರಲಿ, ಇದನ್ನ ತಪ್ಪಾದ ಕ್ರಮದಲ್ಲಿ ಬಳಸಿದ್ರೆ ಅಥವಾ ಮಿತಿ ಮೀರಿ ಸೇವನೆ ಮಾಡಿದ್ರೆ ಇದರಿಂದ ಸಾಕಷ್ಟು ಗಂಭೀರವಾದಂತ ಸಮಸ್ಯೆಗಳು ಕೂಡ ಉಂಟಾಗ್ತವೆ. ಅಂದ್ರೆ ಉದಾಹರಣೆಗೆ, ಇದರ ಅತಿಯಾದ ಸೇವನೆ ಮೂತ್ರಪಿಂಡಗಳ ಆರೋಗ್ಯದ ಮೇಲೂ ಕೂಡ ದುಷ್ಟ ಪರಿಣಾಮವನ್ನ ಬೀರಬಹುದು. ರಕ್ತ ಸಂಚಾರದ ವೇಗವನ್ನು ಕೂಡ ಇದು ಅತಿಯಾಗಿ ಹೆಚ್ಚಿಸಬಹುದು. ಕೆಲವರಿಗೆ ದೇಹದಲ್ಲಿ ಕಲ್ಲುಗಳು ಸೃಷ್ಟಿಯಾಗೋದಕ್ಕೆ ಇದು ಕಾರಣ ಆಗುತ್ತೆ. ಹಾಗಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ಬೀಟ್ರೂಟ್ ನ ಕುರಿತಾದಂತ ಎಲ್ಲಾ ವಿಷಯಗಳನ್ನು ಕೂಡ ಒಂದೊಂದಾಗಿ ತಿಳಿತಾ ಹೋಗೋಣ. ಈ ಒಂದು ವಿಡಿಯೋದಲ್ಲಿ ಈ ಬೀಟ್ರೂಟ್ ನಿಂದ ಆಗುವಂತ ಪ್ರಯೋಜನಗಳು ಹಾಗೂ ಅದರ ಅತಿಯಾದ ಸೇವನೆಯಿಂದ ಆಗಬಹುದಾದಂತ ಅನಾನುಕೂಲತೆಗಳ ಜೊತೆ ಬೀಟ್ರೂಟ್ಗೆ ಸಂಬಂಧಪಟ್ಟಂತ ಇತರ ಕೆಲವೊಂದಷ್ಟು ಆಸಕ್ತಿಕರ ಸಂಗತಿಗಳನ್ನ ತಿಳಿಯಲಿದ್ದೀರಿ. ವೀಕ್ಷಕರೇ, ಮೊದಲಿಗೆ ಈ ಬೀಟ್ರೂಟ್ ಇತರೆ ತರಕಾರಿಗಳ ಹಾಗೆ ಸಾಮಾನ್ಯವಾದ ತರಕಾರಿ ಅಲ್ಲ. ನೆಲದ ಒಳಗೆ ಬೆಳೆಯುವಂತ ಇದನ್ನ ಪ್ರಕೃತಿಯ ನೈಸರ್ಗಿಕವಾದಂತ ಬ್ಲಡ್ ಬೂಸ್ಟರ್ ಅಂತಾನೆ ಕರೀತಾರೆ. ಯಾಕೆಂದ್ರೆ ಇದರಲ್ಲಿ ಐರನ್, ಪೊಟ್ಯಾಷಿಯಂ, ಫೋಲೇಟ್, ವಿಟಮಿನ್ B6 ಇಷ್ಟು ಮಾತ್ರವಲ್ಲದೆ ನೈಸರ್ಗಿಕವಾಗಿ ರೂಪುಗೊಂಡಂತ ನೈಟ್ರೇಟ್ಗಳು ಕೂಡ ಇದರಲ್ಲಿ ಇರ್ತವೆ. ಈ ನೈಟ್ರೇಟ್ಗಳು ಈ ತರಕಾರಿ ಸೇವನೆಯ ಮೂಲಕ ನಮ್ಮ ದೇಹವನ್ನ ಸೇರಿ ನೈಟ್ರೇಟ್ ಆಕ್ಸೈಡ್ ಆಗಿ ಪರಿವರ್ತನೆಯಾಗಿ ರಕ್ತ ನಾಳಗಳಲ್ಲಿ ರಕ್ತ ಸಂಚಾರವನ್ನ ಹಾಗೂ ರಕ್ತದ ಪ್ರವಾಹವನ್ನ ಹೆಚ್ಚಿಸುತ್ತೆ. ಇನ್ನು ಈ ಬೀಟ್ರೂಟ್ ಅನ್ನ ತಿನ್ನೋದ್ರಿಂದ ದೇಹದ ಒಳಗೆ ಆಗುವಂತ ಬದಲಾವಣೆಗಳ ಬಗ್ಗೆ ತಿಳಿಯೋಣ. ನೀವು ಬೀಟ್ರೂಟ್ ಅನ್ನ ಯಾವುದೇ ರೂಪದಲ್ಲಿ ತಿಂದಾಗ ಅದು ಕೇವಲ ಜಠರವನ್ನ ಸೇರಿ ಜೀರ್ಣವಾಗುವುದಕ್ಕೆ ಅಷ್ಟೇ ಅಲ್ಲ, ಅದು ದೇಹದ ಹಲವು ವ್ಯವಸ್ಥೆಗಳ ಮೇಲೆ ಸದ್ಪರಿಣಾಮವನ್ನ ಬೀರುತ್ತೆ. ಮೊದಲಿಗೆ ಇದರಲ್ಲಿ ಇರುವಂತಹ ನೈಟ್ರೇಟ್ಗಳು ದೇಹ ಸೇರಿದ ನಂತರ ನೈಟ್ರೇಟ್ ಆಕ್ಸೈಡ್ಗಳಾಗಿ ಬದಲಾಗಿ ಅವು ರಕ್ತನಾಳದಲ್ಲಿ ರಕ್ತ ಸಂಚಾರವನ್ನ ಜೋರ್ ಮಾಡ್ತವೆ. ಇನ್ನು ಸಂಕುಚಿತಗೊಂಡಂತ ರಕ್ತ ನಾಳಗಳ ಗೋಡೆಗಳನ್ನ ಹಿಗ್ಸಿ ಅವು ಸ್ವಲ್ಪ ರಿಲ್ಯಾಕ್ಸ್ ಆಗುವಂತೆ ಮಾಡಿ ರಕ್ತ ಸಂಚಾರದ ವೇಗದ ಗತಿಯನ್ನ ಹೆಚ್ಚಿಸಿ ಹೃದಯ ಸಮರ್ಪಕವಾಗಿ ರಕ್ತ ಪ್ರವಾಹನೆಯನ್ನು ನಡೆಯುವಂತೆ ಮಾಡ್ತವೆ. ಇದರಿಂದ ಹೃದಯದ ಆರೋಗ್ಯಕ್ಕೆ ಅನುಕೂಲಕರವಾದಂತ ವಾತಾವರಣ ಉಂಟಾಗಿ ಅದು ರಕ್ತವನ್ನ ಚೆನ್ನಾಗಿ ಪಂಪ್ ಮಾಡಿ ದೇಹದ ಎಲ್ಲಾ ಅಂಗಗಳಿಗೂ ಸರಬರಾಜು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಆಗ ರಕ್ತವನ್ನ ಪಂಪ್ ಮಾಡೋದಕ್ಕೆ ಹೃದಯ ಹೆಚ್ಚು ಶ್ರಮವನ್ನು ವಹಿಸಬೇಕಾದಂತ ಅಗತ್ಯ ಇರೋದಿಲ್ಲ. ರಕ್ತ ಸರಬರಾಜಿಗೆ ಹೃದಯದ ಮೇಲೆ ಇರಬಹುದಾದಂತ ಅನಗತ್ಯ ಒತ್ತಡ ಕಡಿಮೆ ಆಗುತ್ತೆ. ಇದಲ್ಲದೆ ಬೀಟ್ರೂಟ್ ಸೇವನೆ ನಿಮ್ಮ ಮೆದುಳಿನ ಆರೋಗ್ಯದ ಮೇಲೂ ಕೂಡ ಗಮನಾರ್ಹವಾದಂತ ಪರಿಣಾಮವನ್ನ ಬೀರುತ್ತೆ. ಇದರಿಂದ ರಕ್ತ ಸಂಚಾರ ಸುಲಭವಾಗಿ ಹಾಗೂ ವೇಗವಾಗಿ ಉಂಟಾಗಿ ಅದರಿಂದ ಮೆದುಳಿಗೆ ಸಾಕಷ್ಟು ಪ್ರಮಾಣದ ಆಕ್ಸಿಜನ್ ಹಾಗೂ ಅಗತ್ಯ ಪೋಷಕಾಂಶಗಳು ಸಿಕ್ಕಿ ಇದರಿಂದ ಮೆಮೊರಿ ಪವರ್ ಕೂಡ ಹೆಚ್ಚಳವಾಗಿ ಏಕಾಗ್ರತೆಯ ಶಕ್ತಿ ಜಾಸ್ತಿಯಾಗಿ ನಮ್ಮ ಆಲೋಚನೆ ಹಾಗೂ ವಿಷಯಗಳನ್ನ ಅರ್ಥ ಮಾಡಿಕೊಳ್ಳುವಂತ ಮೆದುಳಿನ ಶಕ್ತಿ ಕೂಡ ಅಧಿಕವಾಗುತ್ತೆ. ತಜ್ಞರ ಪ್ರಕಾರ ನಿಯಮಿತವಾದಂತ ಬೀಟ್ರೂಟ್ ಸೇವನೆ ಮೆದುಳಿನ ಆಯಸ್ಸನ್ನ ಹೆಚ್ಚಿಸಿ ಆಲ್ಝೈಮರ್ ಸ್ತರದ ಮೆದುಳಿನ ಕಾಯಿಲೆಗಳಿಂದ ನಮ್ಮನ್ನ ರಕ್ಷಣೆ ಮಾಡುತ್ತೆ. ಇಷ್ಟಲ್ಲದೆ ದೇಹದ ಮಾಂಸಖಂಡಗಳು ಹಾಗೂ ಸ್ನಾಯುಗಳ ಮೇಲೂ ಕೂಡ ಇದು ಉತ್ತಮ ಪ್ರಭಾವವನ್ನ ಬೀರುತ್ತೆ. ರಕ್ತ ಪ್ರಸರಣದ ಹೆಚ್ಚಳದಿಂದಾಗಿ ಪ್ರತಿ ಮಜಲು ಕೂಡ ಹೆಚ್ಚು ಆಕ್ಸಿಜನ್ ಸಿಗುತ್ತೆ. ಆಗ ನೀವು ವ್ಯಾಯಾಮ ಮತ್ತು ದೇಹಾಭ್ಯಾಸಗಳಲ್ಲಿ ತೊಡಕೊಂಡಾಗಲೂ ಕೂಡ ಆಯಾಸ ಕಡಿಮೆ ಆಗುತ್ತೆ. ಇನ್ನು ಆಲಸ್ಯವೂ ಕೂಡ ತಗ್ಗಿ ಸ್ನಾಯುಗಳು ಕೂಡ ಬಹುಬೇಗ ರಿಕವರ್ ಆಗ್ತವೆ. ಇದೇ ಕಾರಣದಿಂದಾಗಿ ಸಾಕಷ್ಟು ಜನ ಅಥ್ಲೀಟ್ಗಳು ಹಾಗೂ ಜಿಮ್ಗೆ ಹೋಗೋರು ವರ್ಕೌಟ್ಗೂ ಮುಂಚೆ ಒಂದು ಗ್ಲಾಸ್ ಬೀಟ್ರೂಟ್ ಜ್ಯೂಸ್ ಅನ್ನ ಸೇವನೆ ಮಾಡ್ತಾರೆ. ಇದು ದೇಹಕ್ಕೆ ಬೇಕಾದಂತ ಅಧಿಕ ಶಕ್ತಿ ಹಾಗೂ ಸ್ಟಾಮಿನಾವನ್ನ ಹೆಚ್ಚಿಸಿ ಕಠಿಣವಾದಂತಹ ದೇಹಾಭ್ಯಾಸಗಳ ಸಮಯದಲ್ಲೂ ಕೂಡ ನೀವು ಹೆಚ್ಚು ಆಯಾಸಗೊಳ್ಳದೆ ಉತ್ತಮವಾಗಿ ಭಾಗಿಗಳಾಗೋದಕ್ಕೆ ಇದು ನೆರವಾಗುತ್ತೆ. ಇನ್ನು ಆಗ್ಲೇ ಹೇಳಿದಂತೆ ಬೀಟ್ರೂಟ್ ನಲ್ಲಿ ಐರನ್, ಫೋಲೇಟ್ ಮತ್ತು ವಿಟಮಿನ್ C ತರದ ಅತಿ ಮುಖ್ಯವಾದಂತಹ ಪೋಷಕಾಂಶಗಳು ಇರ್ತವೆ. ಈ ಮೂರು ಕೂಡ ಸೇರಿ ದೇಹದ ರಕ್ತ ನಾಳಗಳಲ್ಲಿ ಕೆಂಪು ರಕ್ತ ಕಣಗಳ ಉತ್ಪತ್ತಿಗೆ ನೇರವಾಗಿ ಕಾರಣ ಆಗ್ತವೆ. ಇದರಿಂದ ಶರೀರದಲ್ಲಿ ಆಕ್ಸಿಜನ್ ನ ಸರಬರಾಜು ಹೆಚ್ಚಾಗುತ್ತೆ. ಇದರಿಂದ ತಲೆ ಸುತ್ತು, ತಲೆ ತಿರುಗುವಿಕೆ, ಆಯಾಸ, ಆಲಸ್ಯ, ದೌರ್ಬಲ್ಯದಂತ ಸಾಮಾನ್ಯ ಸಮಸ್ಯೆಗಳು ಕ್ರಮೇಣ ದೂರ ಆಗ್ತವೆ. ಹಾಗಂತ ಇದು ತಟ್ಟಂತ ಒಂದೇ ಸಲದ ಸೇವನೆಯಿಂದ ನಡೆಯುವಂತ ಮ್ಯಾಜಿಕ್ ಅಲ್ಲ. ದೀರ್ಘಾವಧಿ ಸಮಯದವರೆಗೂ ಕೂಡ ಇದನ್ನ ನಿಯಮಿತವಾಗಿ ಸೇವನೆ ಮಾಡೋದ್ರಿಂದ ಆಗುವಂತ ನೈಸರ್ಗಿಕವಾದಂತ ಚಿಕಿತ್ಸೆ ಇದು. ಇನ್ನು ಈಗ ನಮ್ಮ ಹೊಟ್ಟೆ ಮೇಲೆ ಬೀಟ್ರೂಟ್ ಉಂಟು ಮಾಡುವಂತ ಪ್ರಯೋಜನಗಳ ಬಗ್ಗೆ ತಿಳಿಯೋಣ. ಬೀಟ್ರೂಟ್ ನಲ್ಲಿ ಫೈಬರ್ ಅಂದ್ರೆ ನಾರಿನಾಂಶ ಹೆಚ್ಚಾಗಿ ಇರುತ್ತೆ. ಈ ಒಂದು ನಾರಿನ ಅಂಶ ಕರುಳಿನ ಕಾರ್ಯ ಚಟುವಟಿಕೆಗಳನ್ನ ಚುರುಕುಗೊಳಿಸಿ ಜೀರ್ಣಕ್ರಿಯೆ ಸಮರ್ಪಕವಾಗಿ ನಡೆಯೋದಕ್ಕೆ ಪ್ರಚೋದಿಸುತ್ತೆ. ಇದರಿಂದಾಗಿ ಮಲಬದ್ಧತೆ ದೂರಾಗಿ ಕರುಳಲ್ಲಿ ಇರುವಂತ ಎಲ್ಲ ಕಲ್ಮಶಗಳು ಕೂಡ ಖಾಲಿಯಾಗಿ ಹೊಟ್ಟೆ ಶುದ್ಧವಾಗಿ ಇರೋದಕ್ಕೆ ಸಾಧ್ಯ ಆಗುತ್ತೆ. ಯಾವಾಗ ಹೊಟ್ಟೆಯ ಎಲ್ಲ ಕಲ್ಮಶಗಳನ್ನು ಕೂಡ ಕಳೆದುಕೊಂಡು ತಾನು ಶುಭ್ರವಾಗುತ್ತೋ ಆಗ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಕೂಡ ತಾಂತಾನೆ ಹೆಚ್ಚುತ್ತೆ. ಏಕೆಂದ್ರೆ ನಮ್ಮ ದೇಹದ ಇಮ್ಯುನಿಟಿಯಲ್ಲಿ ಅತಿ ಹೆಚ್ಚು ಭಾಗ ಹಾಗೂ ಪಾತ್ರ ನಮ್ಮ ಜೀರ್ಣಾಂಗ ವ್ಯವಸ್ಥೆಯದ್ದೇ ಆಗಿರುತ್ತೆ. ಹೊಟ್ಟೆಯ ಆರೋಗ್ಯ ಸದೃಢವಾಗಿದ್ದಾಗಲೇ ಶರೀರ ಚೆನ್ನಾಗಿ ಕೆಲಸ ಮಾಡುತ್ತೆ. ಇದರ ನಂತರ ಇದರ ಎಫೆಕ್ಟ್ ನಮ್ಮ ಚರ್ಮದ ಮೇಲೂ ಕೂಡ ಉಂಟಾಗುತ್ತೆ. ಏಕೆಂದ್ರೆ ಯಾವಾಗ ನಮ್ಮ ರಕ್ತ ಶುದ್ಧಿ ಆಗುತ್ತೋ ಆಗ ಚರ್ಮದ ಮೇಲೂ ಕೂಡ ಅದರ ಪ್ರಭಾವ ಅದ್ಭುತವಾಗಿ ಗೋಚರವಾಗುತ್ತೆ. ಮುಖದ ಮೇಲೆ ಮೊಡವೆ ಮತ್ತಿತರ ಕಪ್ಪು ಕಲೆಗಳು ಮರೆಯಾಗಿ ಮುಖ
ಕಾಂತಿಯುತವಾಗಿ ಹಾಗೂ ಶುಭ್ರವಾಗಿ ಹೊಳೆಯೋದಕ್ಕೆ ಶುರುವಾಗುತ್ತೆ. ಚರ್ಮಕ್ಕೆ ಸಹಜ ಕಾಂತಿ ಸಿಕ್ಕಿ ಅದರ ಮೇಲೆ ಇರುವಂತಹ ಅನೇಕ ವಿಧದ ಕಲೆಗಳು ನೈಸರ್ಗಿಕವಾಗಿ ತಾಂತಾನೆ ದೂರ ಆಗ್ತವೆ. ಇದರ ನಂತರ ಇದು ನಮ್ಮ ಲಿವರ್ ಅಥವಾ ಯಕೃತಿಯ ಮೇಲೂ ಕೂಡ ತನ್ನ ಪ್ರಭಾವವನ್ನ ಬೀರುತ್ತೆ. ಬೀಟ್ರೂಟ್ ನಲ್ಲಿ ಇರುವಂತಹ ಬಿಟಾಲೈನ್ಗಳು ಲಿವರ್ ನ ಡಿಟಾಕ್ಸ್ಗೊಳಿಸಿ ಫ್ಯಾಟಿ ಲಿವರ್ ನ ಸಮಸ್ಯೆಯನ್ನ ಕಡಿಮೆ ಮಾಡ್ತವೆ ಹಾಗೂ ಲಿವರ್ ನ ಶಕ್ತಿಯನ್ನು ಕೂಡ ಹೆಚ್ಚಿಸ್ತವೆ. ಇದೆಲ್ಲದರಿಂದ ನಮ್ಮ ಲಿವರ್ ನ ಆರೋಗ್ಯ ಸದೃಢವಾಗಿ ಲಿವರ್ ನ ಕಾರ್ಯಕ್ಷಮತೆ ಸುಧಾರಿಸುತ್ತೆ. ಈಗ ಇದು ನಮ್ಮ ತೂಕದ ಇಳಿಕೆಗೂ ಕೂಡ ಯಾವ ರೀತಿಯಲ್ಲಿ ಸಹಾಯ ಮಾಡುತ್ತೆ ಅಂತ ನೋಡೋಣ. ಈ ಬೀಟ್ರೂಟ್ ಕಡಿಮೆ ಕ್ಯಾಲೋರಿ ಇರುವಂತಹ ಹಾಗೂ ಹೆಚ್ಚು ಫೈಬರ್ ಇರುವಂತಹ ಆಹಾರ ಪದಾರ್ಥ. ಇದರ ನಿಯಮಿತ ಸೇವನೆಯಿಂದಾಗಿ ಹಸಿವು ನಮ್ಮ ಕಂಟ್ರೋಲ್ಗೆ ಬಂದು ಅತಿಯಾದಂತಹ ಆಹಾರ ಸೇವನೆಯಂತ ದುರಾಭ್ಯಾಸಗಳಿಗೆ ಇದು ಬ್ರೇಕ್ ಅನ್ನ ಹಾಕುತ್ತೆ. ಪರಿಣಾಮ ದೇಹದಲ್ಲಿ ಇರುವಂತಹ ಅನಗತ್ಯ ಕೊಬ್ಬು ಕರಗಿ ದೇಹದ ತೂಕ ಸಹಜವಾಗಿಯೇ ಕಾಲಕ್ರಮೇಣ ಇಳಿತಾ ಹೋಗುತ್ತೆ. ಇದಿಷ್ಟೇ ಅಲ್ಲದೆ ನಮ್ಮ ಹಾರ್ಮೋನ್ಗಳ ಮೇಲೂ ಕೂಡ ಉತ್ತಮವಾದಂತಹ ಪ್ರಭಾವವನ್ನ ಬೀರುತ್ತೆ. ಬೀಟ್ರೂಟ್ ನ ಸೇವನೆ ನಮ್ಮ ದೇಹದ ಆಂಡ್ರಿನಲ್ ಗ್ರಂಥಿಗಳಿಗೆ ಶಕ್ತಿಯನ್ನ ಕೊಟ್ಟು ಸ್ಟ್ರೆಸ್ ಅನ್ನ ಕಡಿಮೆ ಮಾಡುತ್ತೆ. ಇದರಿಂದ ನಮ್ಮ ನಿದ್ರಾಶಕ್ತಿ ಹೆಚ್ಚಾಗಿ ರಾತ್ರಿ ಹೊತ್ತು ನಿದ್ರಾಹೀನತೆ ದೂರವಾಗಿ ನಾವು ಕಣ್ತುಂಬ ಆರೋಗ್ಯಕರವಾಗಿ ನಿದ್ರೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇದು ಮೆದುಳಿನ ಮೂಡನ್ನು ಕೂಡ ಸುಸ್ಥಿತಿಯಲ್ಲಿ ಇಡುತ್ತೆ. ಇದರಿಂದ ಸ್ಲೀಪಿಂಗ್ ಸಿಕ್ನೆಸ್, ಸ್ಲೀಪ್ ಆಪ್ನಿಯಾ ತರದ ಸಮಸ್ಯೆಗಳು ದೂರವಾಗ್ತವೆ. ವೀಕ್ಷಕರೇ, ಇಷ್ಟೆಲ್ಲಾ ಪ್ರಯೋಜನಗಳು ಇದನ್ನ ಸರಿಯಾದ ಕ್ರಮದಲ್ಲಿ ಮತ್ತು ನಿಯಮಿತವಾಗಿ ತಿನ್ನುವುದರಿಂದ ನಮ್ಗೆ ಸಿಗುತ್ತೆ. ಆದ್ರೆ ಇದನ್ನ ಅಳತೆ ಮೀರಿ ಯಾವತ್ತೂ ಕೂಡ ಅತಿಯಾಗಿ ತಿನ್ನಲೇಬಾರದು. ಇದು ಎಷ್ಟು ಪ್ರಮಾಣದಲ್ಲಿ ತಿನ್ಬೇಕು ಅಂತ ನಾವು ನಿಮ್ಗೆ ಆಮೇಲೆ ಹೇಳ್ತೀವಿ. ಅದಕ್ಕಿಂತ ಮೊದಲು ಇದರ ಅತಿಯಾದ ಸೇವನೆಯಿಂದ ಆಗಬಹುದಾದಂತಹ ಗಂಭೀರ ದುಷ್ಟ ಪರಿಣಾಮಗಳ ಬಗ್ಗೆ ನೀವು ತಿಳಿಯೋದು ಅವಶ್ಯ. ಇದರ ಮಿತಿಮೀರಿದ ಸೇವನೆಯಿಂದ ಕಿಡ್ನಿಗಳ ಮೇಲೆ ವ್ಯತಿರಿಕ್ತ ಪರಿಣಾಮ ಉಂಟಾಗುತ್ತೆ. ಬೀಟ್ರೂಟ್ ನಲ್ಲಿ ಆಕ್ಸಿಜನೇಟ್ ಅಂಶ ಹೆಚ್ಚಾಗಿ ಇರುತ್ತೆ. ಹಾಗಾಗಿ ಇದನ್ನ ಹೆಚ್ಚಾಗಿ ಸೇವನೆ ಮಾಡಿದ್ರೆ ಕಿಡ್ನಿ ಸ್ಟೋನ್ಗಳು ಉಂಟಾಗುವಂತ ಸಂಭವ ಇರುತ್ತೆ. ಹಾಗೂ ಇದರ ಅಳತೆ ತಪ್ಪಿದಂತ ಸೇವನೆ ರಕ್ತ ಪ್ರವಾಹವನ್ನ ವಿಪರೀತವಾಗಿ ಹೆಚ್ಚಿಸಿ ಲೋ ಬಿಪಿಗೆ ದಾರಿ ಮಾಡಿಕೊಡುತ್ತೆ. ಈ ಮೊದಲೇ ಲೋ ಬಿಪಿ ಸಮಸ್ಯೆ ಇರೋರು ಇದನ್ನ ಹೆಚ್ಚಿಗೆ ಸೇವನೆ ಮಾಡಿದ್ರೆ ತಲೆ ಸುತ್ತುವಿಕೆ, ಮೂರ್ಛೆ ಹೋಗೋದು ಈ ತರದ ಅಪಾಯಗಳಿಗೆ ಸಿಲುಕುವ ಸಾಧ್ಯತೆ ಇರುತ್ತೆ. ಇದಲ್ಲದೆ ಇದರ ಹೆಚ್ಚಿನ ಸೇವನೆಯಿಂದ ನಿಮ್ಮ ಮೂತ್ರ ಹಾಗೂ ಮಲದ ಬಣ್ಣ ಕೂಡ ಕೆಂಪಾಗಿ ಕಾಣಿಸುತ್ತೆ. ಆದ್ರೆ ಇದು ಸಹಜವಾದಂತ ರಿಸಲ್ಟ್. ಇದನ್ನ ಬಿಟೋರಿಯಾ ಅಂತ ಕರೀತಾರೆ. ಇದೇನು ಅಷ್ಟು ಹಾನಿಕಾರಕ ಅಲ್ಲ. ಹಾಗಾಗಿ ಈ ಬಗ್ಗೆ ಹೆಚ್ಚು ಯಾರು ಕೂಡ ಭಯ ಪಡಬೇಕಾಗಿಲ್ಲ. ಆದ್ರೆ ಕೆಲವರು ತಮ್ಮ ಮಲ ಮೂತ್ರದ ಕಲರ್ ಬದಲಾವಣೆ ಗಮನಿಸಿ ಹೆದರಿಕೊಳ್ತಾರೆ. ಅಂಥವ್ರು ಈ ಬಗ್ಗೆ ಹೆದರುವಂತ ಅಗತ್ಯ ಇಲ್ಲ. ಇನ್ನು ಡಯಾಬಿಟಿಸ್ ಇರೋರು ಇದನ್ನ ಹೆಚ್ಚಾಗಿ ಸೇವನೆ ಮಾಡಿದ್ರೆ ಸಮಸ್ಯೆಗಳಿಗೆ ದಾರಿಯಾಗುತ್ತೆ. ಇದರಲ್ಲಿ ಸಹಜ ಸಕ್ಕರೆ ಅಂಶ ಹೆಚ್ಚಾಗಿ ಇರೋದ್ರಿಂದ ಇದರ ಸೇವನೆಯಿಂದಾಗಿ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಹೆಚ್ಚಾಗುತ್ತೆ. ಇವುಗಳ ಜೊತೆ ಅದರ ಅತಿಯಾದ ಸೇವನೆಯಿಂದ ಇನ್ನಿತರ ಕೆಲವು ಸಾಧಾರಣವಾದಂತಹ ಸೈಡ್ ಎಫೆಕ್ಟ್ಗಳು ಕೂಡ ಕಾಣಿಸ್ಕೊಳ್ತವೆ. ಗ್ಯಾಸ್ಟ್ರಿಕ್, ಆಸಿಡಿಟಿ, ಹೊಟ್ಟೆ ನೋವಿನಂತ ಸಮಸ್ಯೆಗಳು ಕೂಡ ಇದರಿಂದ ಬರ್ತವೆ. ಹಾಗಾದ್ರೆ ಇದನ್ನ ಎಷ್ಟು ಪ್ರಮಾಣದಲ್ಲಿ ಸೇವಿಸಬೇಕು, ಹೇಗ್ ಸೇವಿಸಬೇಕು, ಯಾವಾಗ ತಿನ್ಬೇಕು ಅನ್ನುವಂತ ಅನುಮಾನ ನಿಮ್ಮಲ್ಲಿ ಎಲ್ರಿಗೂ ಇರುತ್ತೆ. ವೀಕ್ಷಕರೇ, ವರ್ಕೌಟ್ ಮಾಡೋರು ಇದನ್ನ ವರ್ಕೌಟ್ಗೂ ಮೊದಲೇ ಸೇವನೆ ಮಾಡೋದು ಉತ್ತಮ. ಹಾಗೂ ಬೆಳಗಿನ ಸಮಯದಲ್ಲಿ ಖಾಲಿ ಹೊಟ್ಟೆಯಲ್ಲಿ ಇದರ ಸೇವನೆ ತುಂಬಾ ಒಳ್ಳೆಯದು. ಇನ್ನು ಇದನ್ನ ದಿನ ಕೂಡ ತೆಗೆದುಕೊಳ್ಳುವಂತ ಬದಲು ವಾರದಲ್ಲಿ 2 ದಿನ ಮಾತ್ರ ಸೇವನೆ ಮಾಡಿ. ಆ 2 ದಿನಗಳ ನಡುವೆ ಕೂಡ 2 ರಿಂದ 3 ದಿನಗಳ ಗ್ಯಾಪ್ ಇರಲೇಬೇಕು. ಪ್ರತಿ ಸಲ ಸುಮಾರು 100 ರಿಂದ 150 ಗ್ರಾಂವರೆಗೂ ಮಾತ್ರ ಬೀಟ್ರೂಟ್ ನ ಸೇವನೆಯನ್ನ ಮಾಡಬೇಕು. ಈ ರೀತಿಯಾಗಿ ನೀವು ಇದನ್ನ ಕ್ರಮಬದ್ಧವಾಗಿ ಸೇವನೆ ಮಾಡಿದ್ರೆ ನಿಮ್ಗೆ ಯಾವುದೇ ಸೈಡ್ ಎಫೆಕ್ಟ್ ಉಂಟಾಗೋದಿಲ್ಲ. ಇನ್ನು ಇದನ್ನ ಹೇಗ್ ತಿನ್ಬೇಕು ಅಂತ ಹೇಳೋದಾದ್ರೆ ಇದನ್ನ ತುರಿದು ತಿಂದ್ರೆ ಹೆಚ್ಚು ಸೂಕ್ತ. ಹಾಗೂ ಇದನ್ನ ಕ್ಯಾರೆಟ್, ಆಲೂಗೆಡ್ಡೆ ಹಾಗೂ ಇತರೆ ತರಕಾರಿಗಳ ಜೊತೆ ತಿಂದ್ರೆ ಹೆಚ್ಚು ಅನುಕೂಲಕರವಾಗುತ್ತೆ. ಈಗಾಗಲೇ ಕಿಡ್ನಿ ಸ್ಟೋನ್ ಸಮಸ್ಯೆ ಇರೋರು ಇದನ್ನ ಸಾಧ್ಯವಾದಷ್ಟು ತಿಂದೇ ಇದ್ರೇನೆ ಒಳ್ಳೆಯದು. ಲೋ ಬಿಪಿಯ ಸಮಸ್ಯೆ ಇದ್ದವರು ಕೂಡ ಇದರಿಂದ ದೂರ ಇರಬೇಕು. ಅತಿಯಾದಂತ ಸಕ್ಕರೆ ಕಾಯಿಲೆ ಇರೋರು ಕೂಡ ಯಾವುದೇ ಕಾರಣಕ್ಕೂ ಬೀಟ್ರೂಟ್ ಅನ್ನ ಸೇವಿಸಬಾರದು. ವೀಕ್ಷಕರೇ, ಇದುವರೆಗೂ ನೀವು ಈ ಬೀಟ್ರೂಟ್ ನ ಒಳಿತು ಮತ್ತು ಕೆಡುಕು ಹಾಗೂ ಇದನ್ನ ಯಾರು, ಯಾವಾಗ, ಹೇಗೆ, ಎಷ್ಟನ್ನು ತಿನ್ಬೇಕು ಅಂತ ತಿಳ್ಕೊಂಡ್ರಿ. ಈಗ ನಾವು ಇದರ ಜ್ಯೂಸ್ ಬಗ್ಗೆ ಸ್ವಲ್ಪ ತಿಳಿಯೋಣ. ಇದರ ಜ್ಯೂಸ್ ಸೇವನೆಯಿಂದ ರಕ್ತ ಶುದ್ಧಿಯಾಗುತ್ತೆ. ರಕ್ತದಲ್ಲಿ ಹಿಮೋಗ್ಲೋಬಿನ್ ಹೆಚ್ಚಾಗುತ್ತೆ. ರಕ್ತ ಕೂಡ ಹೆಚ್ಚಾಗಿ ಉತ್ಪಾದನೆ ಆಗುತ್ತೆ. ದೌರ್ಬಲ್ಯ ದೂರಾಗಿ ಶರೀರ ಕೂಡ ಡಿಟಾಕ್ಸ್ ಆಗುತ್ತೆ ಅಂತ ತುಂಬಾ ಜನ ಅಂದ್ಕೊಳ್ತಾರೆ. ಇದೆಲ್ಲ ನಿಜಾನೇ ಇರಬಹುದಾದ್ರೂ ಇದೇ ಜ್ಯೂಸ್ ನಿಂದ ಅನೇಕರ ದೇಹದಲ್ಲಿ ನಿಧಾನವಾಗಿ ಸಮಸ್ಯೆಗಳು ಕೂಡ ಶುರುವಾಗ್ತವೆ. ಇದನ್ನ ವೈದ್ಯರು ಸೂಪರ್ ಫುಡ್ ಅಂತ ಕರೀತಾರೆ. ಜಿಮ್ ಟ್ರೈನರ್ಗಳು ಇದನ್ನ ಎನರ್ಜಿ ಡ್ರಿಂಕ್ ಅಂತ ಹೇಳ್ತಾರೆ. ಆಯುರ್ವೇದದಲ್ಲಿ ಇದನ್ನ ರಕ್ತವರ್ಧಕ ಅಂತ ಕರೆಯಲಾಗಿದೆ. ಆದರೆ ಈ ಜ್ಯೂಸ್ ಎಷ್ಟು ಸೂಕ್ತ, ಯಾರಿಗೆ ಸೂಕ್ತ, ಇದನ್ನ ಯಾವಾಗ ಕುಡಿಬೇಕು, ಯಾರು ಕುಡಿಬೇಕು, ಎಷ್ಟು ಪ್ರಮಾಣದಲ್ಲಿ ಕುಡಿಬೇಕು, ಇದ್ರ ಬಗ್ಗೆ ಆಯುರ್ವೇದದ ತಜ್ಞರು ಏನ್ ಹೇಳ್ತಾರೆ, ಮಾಡರ್ನ್ ಡಾಕ್ಟರ್ಗಳು ಇದ್ರ ಬಗ್ಗೆ ನೀಡುವಂತ ಎಚ್ಚರಿಕೆ ಏನು ಅಂತ ಈ ಮುಂದೆ ತಿಳಿಯೋಣ. ಇದರ ಜ್ಯೂಸ್ ಅನ್ನ ಕುಡಿದಾಗ ನಮ್ಮ ದೇಹಕ್ಕೆ ಐರನ್, ನೈಟ್ರೇಟ್, ಪೊಲೈಟ್, ಪೊಟ್ಯಾಷಿಯಂ ಹಾಗೂ ಮ್ಯಾಗ್ನೀಸಿಯಂ ತರಹದ ಪೋಷಕಾಂಶಗಳು ಸಿಗ್ತವೆ. ಇವುಗಳ ಜೊತೆ ಇದರಲ್ಲಿ ಬೆಟಾಲೈನ್ ಎಂಬ ಪಿಗ್ಮೆಂಟ್ಗಳು ಕೂಡ ಇರೋದ್ರಿಂದ ಇದಕ್ಕೆ ಈ ಕೆಂಪು ಬಣ್ಣ ಬಂದಿದೆ. ಹಾಗಾಗಿ ಇದು ಕೆಂಪಾಗಿ ಇರೋದಕ್ಕೆ ನಮ್ಮ ರಕ್ತವನ್ನು ಕೂಡ ಇದು ಹೆಚ್ಚಿಸುತ್ತೆ ಅಂತ ಜನ ತಿಳ್ಕೊಳ್ತಾರೆ. ಆದ್ರೆ ಈ ಕತೆ ಅಷ್ಟು ಸುಲಭದಲ್ಲ. ಇದರ ಜ್ಯೂಸ್ ಕುಡಿದ ತಕ್ಷಣ ಅದರಲ್ಲಿ ಇರುವಂತಹ ನೈಟ್ರೇಟ್ಗಳು ನಮ್ಮ ದೇಹವನ್ನು ಸೇರಿ ಅವು ನೈಟ್ರಿಕ್ ಆಕ್ಸೈಡ್ಗಳಾಗಿ ಪರಿವರ್ತನೆ ಆಗ್ತವೆ. ಈ ನೈಟ್ರಿಕ್ ಆಕ್ಸೈಡ್ ನಮ್ಮ ರಕ್ತ ನಾಳಗಳ ಸಂಕುಚಿತಗೊಂಡಂತ ಗೋಡೆಗಳನ್ನ ಹಿಗ್ಸಿ ರಕ್ತ ಸಂಚಾರವನ್ನ ಸುಲಭ ಹಾಗೂ ಜೋರ್ ಮಾಡ್ತವೆ.
ಈ ಮೂಲಕ ಇದು ರಕ್ತದ ಒತ್ತಡವನ್ನು ಸಾಕಷ್ಟು ಕಡಿಮೆ ಮಾಡುತ್ತೆ. ಹಾಗಾಗಿ ಅನೇಕರಿಗೆ ಇದನ್ನ ಕುಡಿದ ತಕ್ಷಣ ಸ್ವಲ್ಪ ಮಟ್ಟಿಗೆ ತಲೆ ಸುತ್ತೋದು, ಸುಸ್ತು, ತಲೆಭಾರ ಅಥವಾ ದೌರ್ಬಲ್ಯದ ಅನುಭವ ಉಂಟಾಗುತ್ತೆ. ಹಾಗಂತ ಈ ಒಂದು ಅನುಭವ ಇದನ್ನ ಕುಡಿದಂತ ಎಲ್ರಿಗೂ ಆಗಲ್ಲ. ಲೋ ಬಿಪಿ ಸಮಸ್ಯೆ ಇರೋರಿಗೆ ಮಾತ್ರ ಇದು ಈ ರೀತಿ ಅನ್ಸುತ್ತೆ. ರಕ್ತ ಪ್ರವಾಹದ ಹೆಚ್ಚಳದಿಂದ ಮೆದುಳಿಗೆ ಸಾಕಷ್ಟು ಪ್ರಮಾಣದ ಆಕ್ಸಿಜನ್ ಸಿಕ್ಕಿ ಅದರಿಂದ ನೆನಪಿನ ಶಕ್ತಿ, ಏಕಾಗ್ರತೆ ಶಕ್ತಿ ಕೂಡ ಹೆಚ್ಚಿ ಆಲಸ್ಯ ಕೂಡ ದೂರವಾಗಿ ಬಾಡಿ ಹಾಗೂ ಮೈಂಡ್ ರಿಫ್ರೆಶ್ ಆದಂತ ಅನುಭವ ಆಗುತ್ತೆ. ಹಾಗಾಗಿನೇ ಎಷ್ಟೋ ಜನ ವಿದ್ಯಾರ್ಥಿಗಳು ಹಾಗೂ ಜಿಮ್ಗೆ ಹೋಗೋರು ಈ ಜ್ಯೂಸ್ ನ ಹೆಚ್ಚಾಗಿ ಸೇವನೆ ಮಾಡ್ತಾರೆ. ಆದರೆ ಇದರ ಜ್ಯೂಸ್ ಸೇವನೆಯಿಂದಲೇ ನಮ್ಮಲ್ಲಿ ರಕ್ತದ ಪ್ರಮಾಣ ಹೆಚ್ಚಾಗಿ ವೃದ್ಧಿಯಾಗುತ್ತೆ ಅಂತ ತುಂಬಾ ಜನ ತಪ್ಪು ತಿಳ್ಕೊಂಡಿದ್ದಾರೆ. ಅದು ಹಾಗಲ್ಲ. ನೀವು ಇದರ ಜ್ಯೂಸ್ ಅನ್ನು ತಯಾರಿಸುವಾಗಲೇ ಅದರಲ್ಲಿ ಇರುವಂತಹ ಎಷ್ಟೋ ಫೈಬರ್ನ ಅಂಶ ನಾಶವಾಗಿ ಹೋಗುತ್ತೆ ಹಾಗೂ ಅದರಲ್ಲಿ ಇರುವಂತಹ ಸಹಜವಾದಂತಹ ಸಕ್ಕರೆ ಅಂಶ ದೇಹವನ್ನ ಸುಲಭವಾಗಿ ಸೇರ್ಕೊಳ್ಳುತ್ತೆ. ಹೀಗಾಗಿ ನೀವು ಯಾವಾಗಲೇ ಅದರ ಜ್ಯೂಸ್ ಅನ್ನ ಮಾಡಿ ಅದಕ್ಕೆ ಸ್ವಲ್ಪ ನಿಂಬೆ ರಸ, ಕ್ಯಾರೆಟ್ ತರಹದ ಪದಾರ್ಥಗಳನ್ನ ಬೆರೆಸಿ ಸೇವನೆ ಮಾಡೋದು ತುಂಬಾ ಸಮಂಜಸ. ವೀಕ್ಷಕರೇ, ಇಲ್ಲಿ ನೀವು ತಿಳಿಯಲೇಬೇಕಾದಂತ ಇನ್ನೊಂದು ಮುಖ್ಯ ವಿಷಯ ಏನಂದ್ರೆ ಈ ಬೀಟ್ರೂಟ್ ಅನ್ನೋದು ಪವಾಡ ಸದೃಶವಾದಂತಹ ದಿವ್ಯೌಷಧಿ ಏನು ಅಲ್ಲ. ಹಾಗಂತ ಇದು ವಿಷ ಕೂಡ ಅಲ್ಲ. ಇದೊಂದು ನಿಸರ್ಗದ ಶಕ್ತಿಯುತ ಆಹಾರ ಪದಾರ್ಥ. ಇದನ್ನ ಸರಿಯಾದ ಪ್ರಮಾಣದಲ್ಲಿ ನಿಯಮಿತವಾಗಿ ಸೇವನೆ ಮಾಡಿದ್ರೆ ಆರೋಗ್ಯಕ್ಕೆ ಒಳ್ಳೆಯದು, ಇಲ್ಲಾಂದ್ರೆ ಅನಾರೋಗ್ಯ. ವೀಕ್ಷಕರೇ, ಇದಿಷ್ಟು ಬೀಟ್ರೂಟ್ ಬಗ್ಗೆ ನೀವು ಇಲ್ಲಿ ತಿಳಿಬೇಕಾದಂತ ಒಂದಷ್ಟು ಸಮಗ್ರ ವಿಷಯ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.